ಕೊಪ್ಪಳ ತಾಲೂಕು ಕೊಪ್ಪಳ ಜಿಲ್ಲಾ ಅಳವಂಡಿ ಹೋಬಳಿ ರೀ ಇದು ಅಳವಂಡಿ. ಇಲ್ಲಿಂದ ನಿಲಗಿಪುರ ಚಕ್ಲಾಪುರ ಹಲವಾಗಿ 3 ಊರು 5 ಸಚ್ಚಡಬೇಕು. ಮಳೆ ಬಂತಂದ್ರೆ ಇದು ತುಂಬ ಹಿಡಿತೈತಿ. ಗುಂಡಿ ಪಂಡಿ ಎಲ್ಲ ನೋಡಿ. ತುಂಬಿ ಹರಿತಾ ಇರೋ ಹೊಳೆ ನೀರಲ್ಲಿ ಜೀವ ಕೈಯಲ್ಲಿ ಇಟ್ಕೊಂಡು ಕಾಲು ಸೇತುವೆ ದಾಟೋ ಜನ. ಇದು ಕಳೆದ ಮಳೆಗಾಲದ ದೃಶ್ಯ. ಈಗ ಮತ್ತೆ ಮಳೆಗಾಲ ಆರಂಭವಾಗ್ತಾ ಇರೋದ್ರಿಂದ ಇಲ್ಲಿನ ಸ್ಥಳೀಯರು ಕಂಗಾಲಾಗಿದ್ದಾರೆ. ಅಂದ ಹಾಗೆ ಇದು ಕೊಪ್ಪಳ ತಾಲೂಕಿನ ಅಳವಂಡಿ ಹೋಬಳಿ ಕೇಂದ್ರದಿಂದ ನೀಲೋಗಿಪುರ ಹಲವಾಗಲಿ ಮಾರ್ಗವಾಗಿ ಕೆಸಲಾಪುರಕ್ಕೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆ. ಇದೇ ರಸ್ತೆಯ ಮಧ್ಯಭಾಗದಲ್ಲಿರುವ ಹೊಳೆ ಇದು. 4 ಗ್ರಾಮಗಳ ಸಾವಿರಾರು ಜನ ದಿನನಿತ್ಯ ಇದೇ ಹೊಳೆ ದಾಟಬೇಕಾಗಿದೆ. ಬೇಸಿಗೆ ಕಾಲದಲ್ಲಿ ಹೊಳೆಯ ಸ್ಥಿತಿ ಹೀಗಿದ್ರೆ ಮಳೆಗಾಲದಲ್ಲಿ ನೀರು ಭೋರ್ಗರಿದು ಹರಿಯುತ್ತೆ. ಅಂದ್ರೆ ಈ ಹಳ್ಳದ ಮೇಲೆ ನೀರು ಸುಮಾರು 2 ರಿಂದ 3 ಅಡಿ ಎತ್ತರ ಹರಿಯುತ್ತೆ. ನೀಲೋಗಿಪುರ ಅಳವಂಡಿಗೆ ಬರಲು ಇದೊಂದೇ ಮುಖ್ಯ ರಸ್ತೆ. ಹಲವಾಗಲಿ ಕೆಸಲಾಪುರ ಅಳವಂಡಿ ಸಂಪರ್ಕಕ್ಕೂ ಇದೇ ರಸ್ತೆ. ಕೆಸಲಾಪುರ ತಾಲೂಕು ಕೇಂದ್ರ ಕೊಪ್ಪಳಕ್ಕೆ ಹೋಗಲು ಇದೇ ಹತ್ತಿರದ ಮಾರ್ಗ. ಇನ್ನು ಸುತ್ತಲಿನ ತಾಂಡಗಳು 5-6 ಲಂಬಾಣಿ ತಾಂಡಗಳ ಜನರಿಗೂ ಇದೇ ದಾರಿ. ದಿನನಿತ್ಯ ಸಾವಿರಾರು ಜನ ಓಡಾಡೋ ರಸ್ತೆ ಇದಾಗಿತ್ತು. ಮಳೆಗಾಲದಲ್ಲಿ ಮಾತ್ರ ಜನರಿಗೆ ಇದೇ ರಸ್ತೆ ಯಮರಾಯನಂತೆ ಭಾಸವಾಗುತ್ತೆ. ಈ ಊರಿನ ಜನರಿಗೆ ಏನೇನ್ ಸಮಸ್ಯೆಗಳು ಆಗುತ್ತೆ ಅಂತ ನೋಡೋದಾದ್ರೆ, ನೀಲೋಗಿಪುರ ಹಲವಾಗಲಿಯ 200ಕ್ಕೂ ಹೆಚ್ಚು ಮಕ್ಕಳು ಅಳವಂಡಿ ಪ್ರೌಢಶಾಲೆ ಕಾಲೇಜ್ಗೆ ಇದೇ ರಸ್ತೆಯಲ್ಲಿ ಓಡಾಡ್ತಾರೆ. ಹಳ್ಳ ತುಂಬಿದಾಗ ಶಾಲೆಗೆ ಗೈರು ಹಾಜರಾಗ್ತಾರೆ. ತುರ್ತು ಸಂದರ್ಭದಲ್ಲಿ 108 ಆಂಬ್ಯುಲೆನ್ಸ್ ಬರಲು ಆಗೋದಿಲ್ಲ. ಗರ್ಭಿಣಿಯರು ವೃದ್ಧರನ್ನ ಆಸ್ಪತ್ರೆಗೆ ಸಾಗಿಸುವುದು ದುಸ್ತರ. ಕಳೆದ ತಿಂಗಳು ನೀಲೋಗಿಪುರದಲ್ಲಿ ಮಹಿಳೆಯನ್ನ ಎತ್ತಿನ ಬಂಡಿಯಲ್ಲಿ ಆಸ್ಪತ್ರೆಗೆ ಸಾಗಿಸಿದ ಘಟನೆ ನಡೆದಿದೆ. ಹಲವಾಗಲಿ ಕೆಸಲಾಪುರ ಭಾಗದ ರೈತರು ಹತ್ತಿ, ಶೇಂಗಾ, ಮೆಣಸಿನಕಾಯಿ ಬೆಳೆಯುತ್ತಾರೆ. ಉತ್ಪನ್ನವನ್ನ ಅಳವಂಡಿ ಮಾರುಕಟ್ಟೆಗೆ ತರುವಾಗ ಟ್ರ್ಯಾಕ್ಟರ್, ಗೂಡ್ಸ್ ವಾಹನಗಳು ಈ ಹಳ್ಳದಲ್ಲಿ ಸಿಲುಕಿಕೊಳ್ಳುತ್ತೆ. ಮಳೆಗಾಲದಲ್ಲಿ 3 ತಿಂಗಳು ಈ ಮಾರ್ಗವಾಗಿ ಸರ್ಕಾರಿ ಬಸ್ ಸಂಚಾರ ಸ್ಥಗಿತಗೊಳ್ಳುತ್ತೆ. ಇದೇ ಸಮಯಕ್ಕೆ ಖಾಸಗಿ ವಾಹನದವರು ದುಪ್ಪಟ್ಟು ಹಣ ವಸೂಲಿ ಮಾಡ್ತಾರೆ. ಪ್ರತಿ ವರ್ಷ ಮಳೆಗಾಲದಲ್ಲಿ ಈ ಹಳ್ಳದಿಂದ ಊರಿಗೆ ಊರೇ ಸಂಪರ್ಕ ಕಳೆದುಕೊಳ್ಳುತ್ತೆ. ಇವೆಲ್ಲದರಿಂದ ಬೇಸತ್ತ ಜನ ಕಳೆದ 5 ವರ್ಷದಿಂದ ಶಾಸಕರಿಗೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಕೊಟ್ಟಿತ್ತು. ಕಾಟಾಚಾರಕ್ಕೆ ಜಲ್ಲಿ ಮಣ್ಣು ಅಂತ ಕೆಲವಷ್ಟು ತಾತ್ಕಾಲಿಕ ವ್ಯವಸ್ಥೆ ಮಾಡಿಕೊಟ್ಟು ಹೋಗ್ತಾರಂತೆ. ಇಲ್ಲಿ ಶಾಶ್ವತವಾಗಿ ಮೋರಿ ಅಥವಾ ಚಿಕ್ಕ ಸೇತುವೆ ಕಟ್ಟಿಕೊಡಿ ಎಂದು ಸದ್ಯ ನೀಲೋಗಿಪುರ ಗ್ರಾಮದ ರೈತ ಯಮನೂರಪ್ಪ ಹಾಗೆ ಹಲವಾಗಲಿಯ ಶಾಲೆ ಎಸ್ಟಿಎಂಸಿ ಅಧ್ಯಕ್ಷರಾದ ದೇವಪ್ಪ ಆಗ್ರಹಿಸಿದ್ದಾರೆ. ನೀಲೋಗಿಪುರ ಹಲವಾಗಲಿ ಕೆಸಲಾಪುರ ಭಾಗದ ಜನರ ಜೀವನಾಡಿಯಾಗಿರುವ ಈ ರಸ್ತೆಯಲ್ಲಿನ ಹಳ್ಳಕ್ಕೆ ಶಾಶ್ವತ ಪರಿಹಾರ ಕಲ್ಪಿಸಿ ಮೋರಿ ನಿರ್ಮಿಸಬೇಕು, ಶಾಶ್ವತವಾದ ಸೇತುವೆ ಬೇಕು ಎಂದು ತಾಲೂಕು ಆಡಳಿತಕ್ಕೆ ಜೈಭೀಮ್ ನ್ಯೂಸ್ ಮುಖಾಂತರ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ನಗರದಿಂದ ಶಾಸ್ತಾಪುರಕ್ಕೆ ಹೋಗ್ಬೇಕು, ಶಾಸ್ತಾಪುರದಿಂದ ಹಲವಾಗಲಿ ಬರಬೇಕು, ಹಲವಾಗಲಿಂದ ನಿಲಗಿಪುರಕ್ಕೆ ಬರಬೇಕು. ಈ ರೀತಿ ಸುತ್ತೈತಿ. ಅನಾರೋಗ್ಯ ದೃಷ್ಟಿಯಿಂದ ಕೆಲವೊಂದು ಏನಾದ್ರು ಮೆಡಿಕಲ್ ಹೋಗ್ಬೇಕಂದ್ರೆ ಕೂಡ ಎಮರ್ಜೆನ್ಸಿ ತೊಂದರೆ. ಯಾಕಂದ್ರೆ ಈಗ ಹಳ್ಳಿ ರಸ್ತೆ ಮೂಲ ರಸ್ತೆ ಇದಾಗೈತಿ. ಈ ಸೇತುವೆ ಒಳಗೆ ಹಳ್ಳ ಕಂಟಿನ್ಯೂ ಬರ್ತಿ. ಇವಾಗಂತೂ ಬೇಸಿಗೆ ಟೈಮ್ನಾಗ ತೊಂದರೆ ಇಲ್ಲ. ನಾಳೆ ಮಳೆಗಾಲ ಸಮಯದೊಳಗೆ ಭಾಳ ಅಸ್ತವ್ಯಸ್ತ ಆಗುತ್ತೆ. ಅವಾಗ ಶಾಲಾ ಮಕ್ಕಳಿಗೆ ತೊಂದರೆ, ರೈತಾಪಿ ಹೊಲಕ್ಕೆ ಹೋಗಿ ತೊಂದರೆ, ದನ ಕರಕ್ಕೆ ತೊಂದರೆ. ಟೋಟಲಿ ಈ ರಸ್ತೆ ಮೂಲ ರಸ್ತೆ ಆಗಿರೋದ್ರಿಂದ ಸಾರ್ವಜನಿಕರಿಗೆ 100% ತೊಂದರೆ ಆಗೈತಿ. ಇದಕ್ಕೆ ಆದಷ್ಟು ಬೇಗನೆ ಇಲ್ಲಿ ಈ ಭಾಗದ ಸಂಬಂಧಪಟ್ಟಂಥ ಶಾಸಕರಿರ್ಬೋದು, ಮೆಂಬರ್ ಇರ್ಬೋದು, ಇದನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ಇದಕ್ಕೆ ಸೂಕ್ತವಾದ ಒಂದು ಪರಿಹಾರ ಹುಡುಕಿ ಈ ಒಂದು ಸಾರ್ವಜನಿಕರಿಗೆ ಒಳ್ಳೇದು ಮಾಡಿಕೊಡ್ಬೇಕಂತಂದು ಈ ಸಾರ್ವಜನಿಕವಾಗಿ ಬೇಡಿಕೆ. ಈ ಬಗ್ಗೆ ಪಿಡಬ್ಲ್ಯೂಡಿ ಇಲಾಖೆಯ ಎಇಇ ಅವರನ್ನ ವಿಚಾರಿಸಿದಾಗ ಸ್ಥಳವನ್ನ ಈಗಾಗಲೇ ಪರಿಶೀಲಿಸಲಾಗಿದೆ. ಈ ರಸ್ತೆಗೆ ಮೋರಿ ನಿರ್ಮಾಣಕ್ಕೆ ಪ್ರಸ್ತಾವನೆ ಸರ್ಕಾರಕ್ಕೆ ಕಳುಹಿಸಲಾಗಿದೆ. ಅನುದಾನ ಬಿಡುಗಡೆಯಾದ ಕೂಡಲೇ ಕಾಮಗಾರಿ ಆರಂಭಿಸುತ್ತೇವೆ ಅಂತ ಹೇಳ್ತಾರೆ. ಎಲ್ಲ ಓಕೆ, 5 ವರ್ಷದಿಂದ ಮನವಿ ಕೊಟ್ಟರೂ ಕೆಲಸ ಆಗಿಲ್ಲ ಯಾಕೆ? ಈ ಪ್ರಶ್ನೆನ ಅಧಿಕಾರಿಗಳಿಗೆ ನಾವು ಕೇಳಲೇಬೇಕು. ಒಂದು ಸಣ್ಣ ಸೇತುವೆ ನಿರ್ಮಿಸೋಕೆ ಇಷ್ಟೊಂದು ವರ್ಷ ಕಾಯ್ಬೇಕಾ? ಅಥವಾ ಇಲ್ಲೊಂದು ಆಕಸ್ಮಿಕ ಘಟನೆ ಸಂಭವಿಸಲಿ ಅಂತ ಕಾಯ್ತಾ ಇರೋದಾ? ಶಾಸಕರಾದ ರಾಘವೇಂದ್ರ ಹಿಟ್ನಾಳ್ ಅವರೇ, ದಯವಿಟ್ಟು ನಿಮ್ಮ ಮತದಾರರ ಸಂಕಷ್ಟದ ಕಡೆ ಗಮನ ಹರಿಸಿ.
ಮಳೆಗಾಲ ಶುರುವಾಗಿದೆ. ನಿಮ್ಮೂರಿನ ಜನರಿಗೆ ಸೂಕ್ತವಾದ ಭದ್ರವಾದ ವ್ಯವಸ್ಥೆಯನ್ನು ಕಲ್ಪಿಸಿ. ಸರ್ಕಾರದ ವಿವಿಧ ಇಲಾಖೆಯ ಅನುದಾನದಲ್ಲಾದರೂ ಇಲ್ಲಿಗೆ ಸೇತುವೆ ನಿರ್ಮಿಸೋಕೆ ಆಗುತ್ತಾ ಅಂತ ಸಂಬಂಧಿಸಿದ ಅಧಿಕಾರಿಗಳು ಗಮನ ಹರಿಸಿ. ಇಲ್ಲೊಂದು ಅವಘಡ ಸಂಭವಿಸುವ ಮೊದಲು ದಯವಿಟ್ಟು ಅತಿ ಶೀಘ್ರದಲ್ಲಿ ಸೇತುವೆ ನಿರ್ಮಿಸಿ ಕೊಡಿ ಎಂಬುದೇ ಜೈ ಭೀಮ್ ಸುದ್ದಿವಾಹಿನಿಯ ಕಳಕಳಿ. ಉದಯ್ ಕುಮಾರ್, ಕೆಳಗಿನ ಮನೆ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ.